ಸಮಯ ಕಿ ಪಹಚಾನ್ ಪದ್ಯದ ಯಾವ ಪ್ರಶ್ನೆಗಳನ್ನು ಯಾವ್ಯಾವ ವರ್ಷ ಕೇಳಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇವತ್ತು ನೋಡ್ಕೊಂಡು ಹೋಗೋಣ. ಮೊದಲನೇ ಪ್ರಶ್ನೆ ಹೀಗಿದೆ, 1 ಮಾರ್ಕ್ಸಿಂದು. ಈಶ್ಕ ದಿಯಾ ಹುವಾ ಅನುಪಮ್ ಧನ್ ಕ್ಯಾ ಹೈ ಅಂದರೆ ಸಮಯ ಇದಕ್ಕೆ ಕಿ ಉತ್ತರ. इससे दिया हुआ अनुपम धन वो समय है. बहाने बनाने का प्रमुख कारण क्या है? ಇದರ ಕೀ ವರ್ಡ್ ಏನಪ್ಪ ಅಂದರೆ ಆಲಸ್ಸು. ಏಪ್ರಿಲ್ 22 ಮತ್ತು ಜೂನ್ 22 2 ಸಲ ಕೇಳಿದೆ. बहाने बनाने का प्रमुख कारण आलस है. समय की पहचान कविता में कवि किस पर विश्वास करने को कहते हैं? आत्मा पर अथवा खुद पर ಅಂತ ನಾವು ಬರೀಬಹುದು. समय की पहचान कविता में कवि आत्मा पर विश्वास करने को कहते हैं. ನೆಕ್ಸ್ಟ್ ಪ್ರಶ್ನೆ ಬಂದು 2015ರಲ್ಲಿ ಕೇಳಿರ್ತಕ್ಕಂಥದ್ದು. समय का सदुपयोग से तात्पर्य क्या है ಅಂತ ಕೇಳಿದ್ದಾರೆ. समय को अमूल्य क्यों माना जाता है ಅಂತಲೂ ಕೂಡ ಕೇಳಿದ್ದಾರೆ. हमारे जीवन में समय का क्या महत्व है ಅಂತಲೂ ಕೇಳಿದ್ದಾರೆ. समय का सदुपयोग कैसे करना चाहिए ಅಂತಲೂ ಕೂಡ ಕೇಳಿದ್ದಾರೆ. ಎಲ್ಲ ಪ್ರಶ್ನೆಗಳು ಕೂಡ ಒಂದಕ್ಕೊಂದು ಲಿಂಕ್ ಇರ್ತಕ್ಕಂಥದ್ದೇ. 16, 18, 22 ಮತ್ತೆ 18, 22 ಮತ್ತು ಜೂನ್ 23ರಲ್ಲೆಲ್ಲ ಕೇಳಿದ್ದಾರೆ ಈ ಪ್ರಶ್ನೆಗಳನ್ನ. ಇಲ್ಲಿ ಕೀವರ್ಡ್ಸ್ನ ನೀವು ನೋಡೋದಾದರೆ समय अनमोल रत्न है, समय ही जीवन है, हमारा जीवन समय से बना है, व्यर्थ नहीं गंवाना चाहिए. ಈ ರೀತಿಯಲ್ಲಿ ನಾವು ಇವಕ್ಕೆ ಉತ್ತರಗಳನ್ನು ಬರೀಬೇಕು. समय को कभी बेकार नहीं गंवाना चाहिए. किसी भी काम को उसके नियत समय पर ही करना चाहिए. काम करने में आलस करने से समय नष्ट होता है. समय का सही उपयोग करने वाला सुखी है होता है. ಇದರಲ್ಲಿ ಯಾವುದಾದ್ರೂ 2 ಅಂಶಗಳನ್ನು ನಾವು 2 ಅಂಕಕ್ಕೆ ಕೇಳಿದರೆ ಬರೀಬೇಕು. 3 ಅಂಕಕ್ಕೆ ಕೇಳಿದರೆ ಹೆಂಗೆ ಬರೀಬೇಕು ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. समय अनमोल है, ईश्वर द्वारा मनुष्य को प्राप्त अनुपम धन है, समय को व्यर्थ नहीं गंवाना चाहिए, बीता हुआ समय वापस नहीं मिलता है, समय का सदुपयोग करने वालों को ही सफलता प्राप्त होती है. ಇದೇ ಒಂದು ಉತ್ತರವನ್ನು ನಾವು ಈ ಪ್ರಶ್ನೆಗಳು ಕೂಡ ಬರೀಬಹುದು. ಏಪ್ರಿಲ್ 19ರಲ್ಲಿ, ಏಪ್ರಿಲ್ 20ರಲ್ಲಿ, ಸೆಪ್ಟೆಂಬರ್ 20ರಲ್ಲಿ ಮತ್ತು ಏಪ್ರಿಲ್ 23ರಲ್ಲಿ ಕೇಳಿದ್ದಾರೆ. समय की पहचान कविता का संक्षिप्त सारांश लिखिए ಅಂತ ಕೇಳಿದ್ದಾರೆ. कवि समय का सदुपयोग करने को क्यों कहते हैं ಅಂತ ಕೇಳಿದ್ದಾರೆ. 3 ಅಂಕಗಳು ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇವೆಲ್ಲ. समय अत्यंत अनमोल है, कविता के आधार पर स्पष्ट कीजिए ಅಂತ ಕೇಳಿದ್ದಾರೆ. कविता के आधार पर समय के महत्व को समझाइए ಅಂತ ಕೂಡ ಕೇಳಿದ್ದಾರೆ. मानव के लिए सुख की प्राप्ति कब संभव है ಅಂತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ. ಇದು ಕೂಡ ಸಮಯದ ಸದುಪಯೋಗದ ಬಗ್ಗೆನೇ ಈ ಹಿಂದೆ ಮಾತಾಡಿದಂತೆಯೇ ಬರೆದರೂ ಕೂಡ ಸಾಕು. 2 ಅಂಕಕ್ಕೆ ಹೀಗೆ ಬರಿಬೋದು. मनुष्य के लिए सुख की प्राप्ति तब संभव है जब वह समय का सदुपयोग करता है. काम के समय को बहाने करके नहीं टालना है. समय को नष्ट करने से पछतावा होता है. सुसमय पर जो काम करता है उसे मन लगाकर करना चाहिए ಅಂತ ನಾವು ಬರೀಬಹುದು. समय के निकल जाने पर उसके पीछे दौड़ने वालों की हालत कैसी होती है. 2017ರಲ್ಲಿ ಕೇಳಿರ್ತಕ್ಕಂಥದ್ದು. सफलता प्राप्त नहीं होगी. जो जीवन में आगे नहीं बढ़ सकते उसे जिंदगी में असफलता प्राप्त होती है अथवा सफलता प्राप्त नहीं होती है, उसे पछताना पड़ता है. ಈ ಸಮಯದ ಸದುಪಯೋಗದ ಬಗ್ಗೆ ಅಥವಾ ಸಮಯಕ್ಕೆ ಪಹಚಾನ ಈ ಪದ್ಯದಲ್ಲಿ ಯಾವುದೇ ಪ್ರಶ್ನೆಗಳನ್ನ ಕೇಳಿದರೆ ಹೇಗೆ ಉತ್ತರಿಸಬೇಕಂತಕ್ಕಂಥದ್ದು ವಿಶೇಷವಾಗಿ ಈ ಒಂದು ವಿಡಿಯೋ ಇದೆ ಪಕ್ಕದಲ್ಲಿ ಫ್ಲ್ಯಾಶ್ ಆಗ್ತಾ ಇರ್ತಕ್ಕಂತಹ ವಿಡಿಯೋ, ಅದನ್ನು ನೋಡಿ. ಅಥವಾ ನೆಕ್ಸ್ಟ್ ಪಯಂ ಬೇಕು ಅಂದರೆ ಸೂರ್ಶ್ಯಾಮ್, ಅದನ್ನು ಕೂಡ ನೀವು ಇಲ್ಲಿ ಫ್ಲ್ಯಾಶ್ ಆಗ್ತಾ ಇರೋಂಥ ವಿಡಿಯೋವನ್ನು ನೋಡಿ ತಿಳಿಬಹುದು. ಧನ್ಯವಾದಗಳು.